ನಾವು ನಮ್ಮ ನಿರ್ಮಾಣದ ಕೆಲಸಗಳಿಗೆ ರೆಡಿಮಿಕ್ಸ್ ಕಾಂಕ್ರೀಟ್ ಅಥವಾ ಆರ್ಎಂಸಿಯ ಬಳಕೆಯನ್ನ ಮಾಡೋದಾದ್ರೆ ಗುಣಮಟ್ಟವನ್ನು ಕಾಪಾಡಿಕೊಳ್ಳೋದಕ್ಕೆ ಮಾಡಲೇಬೇಕಾದಂತ ಕೆಲವು ಪರೀಕ್ಷೆಗಳ ಬಗ್ಗೆ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಾವು ಮಾಡಬೇಕಾಗಿರುವಂತದ್ದು ಸ್ಲಂಪ್ ಕೋನ್ ಟೆಸ್ಟ್. ಇದನ್ನ ಕಾಂಕ್ರೀಟ್ ಬಳಸೋದಕ್ಕೆ ಮೊದಲು ಮಾಡಬೇಕು. ಕಾಂಕ್ರೀಟ್ ಅಲ್ಲಿ ಇರುವಂತಹ ಹರಿಯುವ ಸಾಮರ್ಥ್ಯ ಮತ್ತು ಸ್ಥಿರತೆ, ವರ್ಕಬಿಲಿಟಿ ಮತ್ತು ಕನ್ಸಿಸ್ಟೆನ್ಸಿಯನ್ನ ಇದರಲ್ಲಿ ತಿಳ್ಕೊಳ್ಬಹುದು. ಇದು ಸರಿಯಾಗಿಲ್ಲ ಅಂತ ಹೇಳಿದ್ರೆ ಆ ಕಾಂಕ್ರೀಟ್ ಅನ್ನು ಬಳಸಬಾರದು. ಹೇಗೆ ಅಂತ ಹೇಳೋದ್ರ ಬಗ್ಗೆ ಇನ್ನೊಂದು ವಿಡಿಯೋವನ್ನ ಮಾಡಿದ್ದೇನೆ, ಪರೀಕ್ಷಿಸಿಕೊಳ್ಳಿ. ಎರಡನೇದು, ಪ್ರತಿಯೊಂದು ಕಾಂಕ್ರೀಟ್ ಗಾಡಿಯಲ್ಲೂ ಕೂಡ ಬ್ಯಾಚಿಂಗ್ ರಿಪೋರ್ಟ್ ಅಂತ ಹೇಳುವಂತದ್ದು ಸಿಗ್ತದೆ, ಅದನ್ನು ಪಡೆದುಕೊಳ್ಳಿ. ಅದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಸಮಯ, ಇಲ್ಲಿ ನೀವು ನೋಡಬಹುದು 11:30 ಅಂತ ಹೇಳೋದು ನಮೂದಾಗಿದೆ. ಒಂದು ಕಾಂಕ್ರೀಟ್ ತಯಾರಾದ ನಂತರ 3 ಗಂಟೆಯ ಒಳಗಡೆ ಬಳಸಬೇಕು, ಅದರ ನಂತರ ಅದು ಸಾಮರ್ಥ್ಯವನ್ನು ಕಳೆದುಕೊಳ್ತದೆ. ಎರಡನೇ ವಿಚಾರ, ಎಷ್ಟು ಸಾಮಗ್ರಿಗಳನ್ನು ಅವರು ಬಳಸಿದ್ದಾರೆ ಅಂತ ಹೇಳುವಂತದ್ದು ನಮೂದಾಗಿರ್ತದೆ ಆ ವರದಿಯಲ್ಲಿ. ಎಷ್ಟು ಕೆಜಿಗಳು ಅಂತ ಹೇಳೋದು ಇರ್ತದೆ, ಸಿಮೆಂಟ್ ಎಷ್ಟಿದೆ ಮತ್ತು ಮರಳು, ಜಲ್ಲಿ ಮತ್ತು ನೀರು ಎಷ್ಟೆಷ್ಟು ಬಳಸಿದ್ದಾರೆ ಅಂತ ಹೇಳುವಂತದ್ದು. ಇದರಿಂದ ನಿಮಗೆ ಅದು ಗುಣಮಟ್ಟದ ಕಾಂಕ್ರೀಟ್ ಅಂತ ಹೇಳೋದು ಗೊತ್ತಾಗ್ತದೆ. ಮುಂದುವರಿದು ಕಾಂಕ್ರೀಟ್ ನ ಮಾದರಿಗಳನ್ನ ತೆಗೆದುಕೊಂಡು ಅದನ್ನ ಕ್ಯೂಬ್ ಗಳನ್ನ ಹಾಕಬೇಕು. ಈ ಕ್ಯೂಬ್ ಗಳನ್ನ 7ನೇ ದಿನ ಮತ್ತು 28ನೇ ದಿನ ಪರೀಕ್ಷೆ ಮಾಡಿದ ನಂತರದಲ್ಲಿ ಕೆಲಸಗಳನ್ನ ಮುಂದುವರಿಸಬೇಕು. ಇದು ಕಾಂಕ್ರೀಟ್ ನ ಶಕ್ತಿಯನ್ನ ತೋರಿಸ್ತದೆ. ಮತ್ತು ಈ ಎಲ್ಲ ಕೆಲಸಗಳನ್ನ ನೋಡಿಕೊಳ್ಳೋದಕ್ಕೆ ಒಬ್ರು ಸಿವಿಲ್ ಇಂಜಿನಿಯರ್ ನಿಮ್ಮ ನಿವೇಶನದಲ್ಲಿ ಯಾವಾಗಲೂ ಇರಬೇಕು. ಅವರ ಮುತುವರ್ಜಿಯಲ್ಲಿ ಮಾಡಿದಂತ ಕೆಲಸಗಳು ನಿಮಗೆ ಗುಣಮಟ್ಟಗಳನ್ನ ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಮಾಡ್ತದೆ. ಧನ್ಯವಾದಗಳು.